ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಿನಯ್ ಕುಮಾರ್ ಜಿ.ಬಿ. ಸರ್, ಹಾಗೆಯೇ ಈ ಶಾಲೆಯ ಅಧ್ಯಕ್ಷರಾಗಿರತಕ್ಕಂತಹ ಪ್ರಕಾಶ್ ಸರ್, ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಇತರ ಎಲ್ಲ ಗಣ್ಯರೇ, ಹಾಗೆ ನೆರೆದಿರುವ ಎಲ್ಲ ಸಾರ್ವಜನಿಕ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಪ್ರತಿ ವರ್ಷವೂ ಕೂಡ ಈ ವರ್ಷಾಂತ್ಯದಲ್ಲಿ ಎಲ್ಲ ಶಾಲಾ ಕಾರ್ಯಕ್ರಮಗಳು ಮಕ್ಕಳ ಸದಭಿರುಚಿಯನ್ನು, ಹಾಗೆಯೇ ಅವರ ಆಸಕ್ತಿಗಳನ್ನು ಮತ್ತು ಅವರು ವರ್ಷದುದ್ದಕ್ಕೂ ನಡೆದಿರ್ತಕ್ಕಂತಹ ಪಾಠ ಪ್ರವಚನಗಳು, ಹಾಗೆಯೇ ಅವರು ಮಾಡಿದಂತಹ ಸಾಧನೆಗಳು, ಅವರಲ್ಲಿರುವ ಕಲೆಯನ್ನು ಮತ್ತು ಅವರಲ್ಲಿರುವ ಹವ್ಯಾಸಗಳನ್ನು ಪ್ರೋತ್ಸಾಹಿಸೋಸ್ಕರ ನಡೆಸಿರುವ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೋಷಕರು ಹಾಗೂ ಶಿಕ್ಷಕರಿಂದ ಬೆನ್ನೆಲುಬಾಗಿ ನಿಂತು ಅವರಿಗೆ ಸತತ ಅಭ್ಯಾಸ ಮಾಡಿ ಈ ವೇದಿಕೆಯ ಮುಖಾಂತರ ಅವರಿಗೆ ಹುರಿದುಂಬಿಸುವ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಈ ವರ್ಷವೂ ಕೂಡ ಸಂಸ್ಕಾರ ಸರಿ, ಹೌದಾ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಸ್ಕಾರ ಅಂದರೆ ಹುಟ್ಟಿದ ಆರೋಗ್ಯದಿಂದ ಹಿಡ್ಕೊಂಡು ಎಲ್ಲ ಜೀವನ ಶೈಲಿಗಳು, ಹಾಗೆಯೇ ಯಾವ್ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಜೀವನ ಶೈಲಿಯನ್ನು ಒಬ್ಬ ವ್ಯಕ್ತಿ ಅನುಭವಿಸ್ತಾನೆ, ಅದನ್ನೆಲ್ಲವನ್ನು ಅರಿತುಕೊಂಡು ನಡೆದಿರುವಂತಹ ಎಲ್ಲ ಘಟನೆಗಳಿಗೆ ಸಂಸ್ಕಾರ ಬಹಳ ಕಾರಣ ಆಗುತ್ತೆ. ಆ ಸಂಸ್ಕಾರವಂತಹ ಮಕ್ಕಳನ್ನು ನಾವು ನಮ್ಮ ನಾಡಿನ ಪ್ರಜೆಗಳಾಗಿ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿಯನ್ನು ಶಾಲಾ ಶಿಕ್ಷಣ ಕೇಂದ್ರಗಳು ಮಾಡ್ತವೆ. ಹಾಗೆಯೇ ಈ ಕಾರ್ಯಕ್ರಮಗಳ ಮೂಲಕ ಯಾವುದೇ ಮಗು ಅದರಲ್ಲಿರುವ ಕಲೆಯನ್ನು ತೋರ್ಪಡಿಸಲು ತನ್ನ ತಂದೆ ತಾಯಿಗಳ ಮುಂದೆ, ಹಾಗೆಯೇ ಅವರಿಗೆ ಪರಿಚಿತರಿರುವಂತಹ ಶಿಕ್ಷಕರ ಮುಂದೆ, ನೆರೆದಿರುವ ಎಲ್ಲ ತನ್ನ ಸ್ನೇಹಿತರ ಮುಂದೆ ಮತ್ತು ಒಡಗೂಡಿ, ಅಂದರೆ ಎಲ್ಲರೂ ಜೊತೆಗೆ ಸೇರಿಕೊಂಡು ಅವರು ತಮ್ಮ ಆಸಕ್ತಿಗಳನ್ನು ಮತ್ತು ಅವರು ಕಲಿತಿರ್ತಕ್ಕಂತಹ ಆ ಕಲೆಯನ್ನು ಪ್ರದರ್ಶನ ಮಾಡುವುದು ಅವರ ಒಗ್ಗಟ್ಟಿನ ಸಂಕೇತ. ಆ ಒಗ್ಗಟ್ಟನ್ನು ಬೆಳೆಸುವಲ್ಲಿ ಮತ್ತು ಆ ಆಸಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಈ ಕಾರ್ಯಕ್ರಮಗಳು ಅವರಿಗೆ ಒಂದು ಪ್ರೋತ್ಸಾಹದಾಯಕವಾದಂತಹ ಸಂದರ್ಭಗಳಾಗಿರ್ತವೆ. ಹಾಗೆ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ತಮ್ಮೆಲ್ಲರೂ ನೆರೆದಿದ್ದೀರಿ. ಒಬ್ಬ ಸಾರ್ವಜನಿಕ ಕಾನೂನು ಸುವ್ಯವಸ್ಥೆ ಅಧಿಕಾರಿಯಾಗಿ ನಾನು ಹೇಳುವುದಿಷ್ಟೇ, ಈಗ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ನಮ್ಮ ಹಾಸುಹೊಕ್ಕಾಗಿದೆ, ಹೌದಾ. ಆ ತಂತ್ರಜ್ಞಾನವನ್ನು ನಾವು ಯಾವ ಮಟ್ಟದಲ್ಲಿ ಬಳಸ್ತಾ ಇದ್ದೀವಿ ಅಂತಂದರೆ, ಒಂದು ನಿಮಿಷದ ನಮ್ಮ ಕ್ಲಿಪ್ ಸಿಕ್ಕರೆ 3 ಗಂಟೆಯ ವಿಡಿಯೋ ಮಾಡುವ ಲೆವೆಲ್ಗೆ ನಮ್ಮದು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆದಿದೆ. ಹಾಗೆಯೇ ಈ ನಮ್ಮ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡೋದರಿಂದ ಹಿಡಿದು ನಾವು ಅದನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ದೀವಿ, ಹಾಗೆ ಯಾವುದನ್ನು ಬಳಸಬಾರ್ದು, ಯಾವ ವಯಸ್ಸಿನವರಿಗೆ ಎಷ್ಟು ಮಟ್ಟಿನ ತಂತ್ರಜ್ಞಾನ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ನೀವು ಮನಗಳ್ರಿ. ಯಾಕಂತಂದರೆ ಸಣ್ಣ ಮಕ್ಕಳಿಗೂ ಕೂಡ ಈಗ ನಾವು ಭಾಳ ಸಲ ಕೇಳಿದ್ದೀವಲ್ಲ, ಆನ್ಲೈನ್ ಗೇಮ್ಸ್ನಂತಹ ಪರಿಕರಗಳನ್ನು ಯೂಸ್ ಮಾಡ್ತಿರ್ತಾರೆ, ಹೌದಾ. ಅದನ್ನು ನಾನು ಹೇಳೋ ಉದ್ದೇಶ ಇಷ್ಟೇ, ಏನು ನಿಮ್ಮ ಮಕ್ಕಳು ಮಾಡ್ತಾರೆ ಅದರ ಮೇಲೆ ನಿಗಾ ಇರಲಿ, ಹೌದಾ. ಪೇರೆಂಟ್ಸ್ ಕೇರ್ ಆ್ಯಂಡ್ ಟೀಚರ್ಸ್ ಕೇರು ಫಸ್ಟ್ ಆಫ್ ಆಲ್ ಭಾಳ ಮ್ಯಾಟರ್ ಆಗುತ್ತೆ. ಅದೇ ರೀತಿಯಾಗಿ ಈ ಸೈಬರ್ ಕ್ರೈಮಿಗೆ ನಾವು ಬಳಸಬೇಕಾದಂತಹ ಮುಖ್ಯವಾದ ಆಯುಧ ಯಾವುದಂದರೆ ಕೇವಲ ಒಂದು ಕಾಮನ್ ಸೆನ್ಸ್ ಅಷ್ಟೇ, ಹೌದಾ. ಯಾವುದೇ ರೀತಿಯ ವರ್ಚುವಲ್ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾಗಳು, ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಯಾವುದೇ ಇರಲಿ, ಯಾವುದನ್ನೇ ಯೂಸ್ ಮಾಡಿದರೂ ಕೂಡ ನಿಮ್ಮ ನಿಗಾ ಇರಲಿ, ಅದರಲ್ಲಿ ನಂಬಿಕೆ ಬಹಳ ಕಡಿಮೆ ಇದೆ ಅಂತ, ಹೌದಾ. ಅದರಲ್ಲಿ ನೀವು 0 ಟ್ರಸ್ಟ್ ಇಡ್ರಿ. ಯಾವುದೂ ಕೂಡ ನಿಮ್ಮ ಪರದೆಯ ಮುಂದೆ ಬಂದಿದ್ದು ಯಾವುದು ಸತ್ಯ ಅಲ್ಲ ಅಂತ ನಂಬ್ರಿ, ಹೌದಾ. ಭಾಳಷ್ಟು ಕಂಪ್ಲೇಂಟ್ಗಳು ನಮ್ಮ ಸ್ಟೇಷನಿಗೆ ಬರ್ತಾ ಇದ್ದಾವೆ ಈಗಲೂ. ಏನಂತಂದರೆ ನಂದು ಅಷ್ಟು ದುಡ್ಡು ಹೋಯಿತು, ಹೌದಾ, ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆ, ಹೌದಾ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವ ಹಾಗೆ ಮೊಬೈಲಲ್ಲಿ ಏನೇನೋ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ ನಿಮ್ಮ ಪೇರೆಂಟ್ಸು ಕಂಟ್ರೋಲ್ ಮಾಡಿ, ಹೌದಾ. ಒಂದು ಕ್ಷಣದ ನಿಮ್ಮ ಡೈಲಿ 10 ನಿಮಿಷ ನಿಮ್ಮ ಮಕ್ಕಳ ಕಡೆ ನೀವು ಧ್ಯಾನವನ್ನು ನೀಡಿದರೆ, ಹೌದಾ, ಮುಂದೆ ಅವರ ಭವಿಷ್ಯ ಉಜ್ವಲವಾಗುತ್ತೆ. ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಂಡ್ರೂ ಕೂಡ ಅದು ಅವರ ಗುರಿಗೆ ಪೂರಕವಾಗಿರಲಿ, ಹೌದಾ. ಹಾಗೆಯೇ ಬೇರೆ ಬೇರೆ ರೀತಿಯ ವ್ಯಸನಗಳಿಗೆ ಮುಂದಿನ ಜಗತ್ತು ಹಾದುಹೋಯ್ತಾ ಇರುತ್ತೆ. ಅದನ್ನು ಬಿಡಿಸತಕ್ಕಂತಹ ಶಕ್ತಿ ನಿಮ್ಮೆಲ್ಲರ ಇದೆ. ನಿಮ್ಮ ಮಕ್ಕಳ ಸದಭಿರುಚಿಯನ್ನು ಅರ್ಥ ಮಾಡ್ಕೊಳ್ಳಿ.
ಬೇರೆ ಈಗ ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೀವಿ. ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಅಂಕ ಕೇಂದ್ರಿತ ಅಂದರೆ ನಾವು ನಮ್ಮ ಮಾರ್ಕ್ಸ್ ಆಧಾರಿತವಾಗಿ ಏನು ಅಳಿತೀವಲ್ಲ ಆ ಮನಸ್ಥಿತಿಯಿಂದ ಹೊರಟು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಪ್ರೋತ್ಸಾಹ ಮಾಡೋದಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ವಿಶೇಷ ಕೌಶಲ್ಯ, ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಸದಭಿರುಚಿ ಇರುತ್ತೆ, ಅದಕ್ಕೆ ನೀರೆರೆಯುವುದರ ಮುಖಾಂತರ ಈಗ ನಮ್ಮ ಶೈಕ್ಷಣಿಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನಿದೆಯಲ್ಲ ಅದನ್ನು ನಾವು ಅವಲಂಬಿಸಿ ಇಲ್ಲ ಇವಾಗ ಇದು ಟ್ರೆಂಡ್, ಇದು ಚೆನ್ನಾಗಿದೆ ಇದನ್ನೇ ಮಾಡು, ಹೌದಾ, ಈ ಟ್ರೆಂಡ್ ಚೆನ್ನಾಗಿದೆ ಇದನ್ನೇ ಮಾಡು, ಆ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಯಾವುದನ್ನು ಮಾಡದೆ ನಿಮ್ಮ ಮಗುವಿನಲ್ಲಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಹೌದಾ, ಅವರು ದೊಡ್ಡ ಕಲೆಯನ್ನು ಪ್ರೋತ್ಸಾಹ ಮಾಡಿ ದೊಡ್ಡ ಆ್ಯಕ್ಟರ್ ಆಗುವಷ್ಟು ಕಲೆ ಇರುತ್ತೆ, ಆದರೆ ನಿಮಗೆ ಇಷ್ಟ ಇರಲ್ಲ ಅಂತ ಒಂದೇ ಕಾರಣಕ್ಕೆ ಅವರಿಗೆ ನೀರೆರೆಯದೆ ಬಿಡಬೇಡಿ, ಹೌದಾ. ನಾಳೆ ಅವನು ಬೇರೆ ನೀವು ಪ್ಲ್ಯಾಟ್ಫಾರ್ಮಲ್ಲಿ ಒತ್ತಾಯಪೂರ್ವಕವಾಗಿ ಸೇರಿಸಿದರೂ ಕೂಡ ಅವರ ಆಸಕ್ತಿದಾಯಕದ ಮೇಲೇ ಅವನು ಕಾನ್ಸಂಟ್ರೇಷನ್ ಇರುತ್ತೆ, ಅವನಿಗೆ ಅದೇ ಫೀಲಿಂಗ್ ಇರುತ್ತೆ. ಬಿಟ್ಟರೆ ನೆಕ್ಸ್ಟು ಅವರು ನೀವು ತೋರಿಸಿದ ದಾರಿಯನ್ನು ಯಶಸ್ವಿಯಾಗಿ ಮುಟ್ಟಲಾರರು. ಜಸ್ಟ್ ಮುಟ್ತಾರೆ ಎಲ್ಲಿವರೆಗೂ ಅವರ ಜೀವನವನ್ನು ನಡೆಸುವುದಕ್ಕೆ ಸಾಕಾಗುವಷ್ಟು ಮಾತ್ರ, ಹೌದಾ. ಸರ್ ವಿನಯ್ ಸರ್ ಅವಾಗಲೇ ನನಗೂ ತಿಳಿಸಿದರು, ಯಾಕೆ ನೀವು ಇನ್ನೂ ಮುಂದೆ ಓದಲಿಲ್ಲ ಮಾಡಲಿಲ್ಲ ಅಂತೇಳಿ, ಹೌದಾ. ನಮಗೂ ಕೂಡ ಅನಿಸುತ್ತೆ ಕೆಲಸದ ಮಧ್ಯೆ ನಮಗೆ ಬಿಡುವಾದಾಗ ಓದಬೇಕಾಗಿತ್ತು, ಮಾಡಬೇಕು, ನಾವು ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಆ ಫೀಲ್ ಬರೋದಕ್ಕಿಂತ ಮುನ್ನ ನಿಮ್ಮ ಮಕ್ಕಳಲ್ಲಿರುವ ಸದಭಿರುಚಿಯನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ. ಹಾಗೆಯೇ ಅವರಿಗೆ ಯಾವ ವಿಷಯಗಳು ಕಷ್ಟಕರ ಇದ್ದಾವೆ, ಯಾವುದು ಅವರಿಗೆ ಇಷ್ಟ ಇಲ್ಲ, ಯಾವುದು ಅವರಿಗೆ ಸರಿ ಅನಿಸುತ್ತೆ, ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸ್ನೇಹಿತನಾಗಿ ನಿಂತ್ಕೊಂಡು ಅವರಿಗೆ ಗೈಡ್ ಮಾಡಿ, ಹೌದಾ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಆವಾಗಲೇ ಹೇಳ್ದಂಗೆ ಇವಾಗ ನಮ್ಮದು ಟ್ರೆಂಡ್ ಇರೋದೇನೆಂದರೆ ಸೈಬರ್ ಕ್ರೈಮು. ಹಾಗೆ ಎಲ್ಲರ ಹತ್ರನೂ ಕೂಡ ಒಂದೊಂದಲ್ಲೊಂದಂತ 2-2, 3-3 ಮೊಬೈಲ್ ಇರ್ತವೆ ಮನೆಯಲ್ಲಿ, ಹೌದಾ. ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಮತ್ತು ನಿಮ್ಮ ಅಕೌಂಟ್ಗಳಲ್ಲಿ ಶೇರ್ ಮಾಡಿಕೊಳ್ಳುವ ಮಾಹಿತಿಗಳ ಮೇಲೆ 100ಕ್ಕೆ 100ರಷ್ಟು ನಂಬಿಕೆ ಇಟ್ಟು ಶೇರ್ ಮಾಡುವುದು ಅಗತ್ಯವಿಲ್ಲ. ಯಾವುದೂ ಕೂಡ ಅದರಲ್ಲಿ ಇರುವುದು ಸತ್ಯವಂತನೂ ಗೊತ್ತಿಲ್ಲ, ಸುಳ್ಳು ಅಂತಲೂ ಗೊತ್ತಿಲ್ಲ, ಹೊರಗೆ ಹಚ್ಚಲಾರದು. ಈಗ ನಾನಿಲ್ಲಿ ಮಾತಾಡ್ತಿದ್ದೀನಲ್ಲ, ಇದು ಮಾತ್ರ ನೇರ ನಿಷ್ಠ ನಮಗೆ ಸಿಗ್ತಕ್ಕಂಥದ್ದು, ನೇರವಾಗಿರ್ತಕ್ಕಂಥದ್ದು, ನೀವು ನಂಬಲು ಸಾಧ್ಯವಿರ್ತಕ್ಕಂಥದ್ದು. ಆದರೆ ಎಲ್ಲೋ ಕುತ್ಕೊಂಡು ಯಾವುದೋ ಒಂದು ವಿಡಿಯೋ ಬಿಟ್ಟರು, ಹೌದಾ, ಎಲ್ಲೋ ಕುತ್ಕೊಂಡು ಯಾವುದೋ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಯಾರೋ, ಹೌದಾ, ಎಲ್ಲೋ ಕುತ್ಕೊಂಡು ಏನೋ ಹೇಳ್ತಿದ್ದಾರೆ, ಅದನ್ನು ನಂಬಬೇಕಂದ್ರೆ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಅದು ಹೌದು ಇದು ಸರಿ ಇದೆ ಅಂತ ಹೊರಗೆ ಹಚ್ಚಿದ ಮೇಲೇ ಮುಂದುವರಿಯಿರಿ, ಹೌದಾ. ನಿಮ್ಮ ಅಕೌಂಟ್ಗಳಲ್ಲೆಲ್ಲನೂ ಸೂಕ್ತವಾಗಿ ರಕ್ಷಣಾತ್ಮಕ ತಂತ್ರಜ್ಞಾನ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಬ್ಯಾಂಕ್ಗೆ ಪಾಸ್ಬುಕ್ ಮತ್ತು ಅಕೌಂಟ್ಗಳ ಬಗ್ಗೆ ಜಾಗೃತಿ ಇರಲಿ. ಭಾಳಷ್ಟು ಜನ ದುಡ್ಡು ಕಳ್ಕೊತಿದ್ದಾರೆ. ನೀವು ದುಡಿದಾನ, ಹೌದಾ, ನೀವು ದುಡಿದಾನ, ಕೆಲವೊಂದಿಷ್ಟು ಜನರು ಅದಕ್ಕಂತೇಳಿ ಕಾಯ್ದು ಕುಂತಿರ್ತಾರೆ. ನೀವು ಅದ ಮೋಸಕ್ಕೆ ಬಲಿಯಾಗದಿರಲಿ, ಅದು ನಮ್ಮ ಕಳಕಳಿ. ಏನೇ ಇದ್ದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಿಮ್ಮ ಜೊತೆಗಿರುತ್ತೆ, ಸಹಕಾರ ಇರುತ್ತೆ. ನೀವು ಅದಕ್ಕೆ ಇಮಿಡಿಯೇಟ್ ರಿಪೋರ್ಟ್ ಮಾಡಿದರೆ ಅದನ್ನು ನಿಮಗೆ ಆದಂತಹ ನಷ್ಟವನ್ನು ನಾವು ತಂದುಕೊಡಲು ಸದಾ ಸಿದ್ಧರಿರ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ದೇಶ ಮೊದಲಿಗೆ ತಿಳಿಸಿದಂತೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಸದಭಿರುಚಿ ಇರುತ್ತೆ. ಅವರಿಗೆ ಸದಭಿರುಚಿಗೆ ತಕ್ಕಂತೆ ಶಿಕ್ಷಕರು ಅದನ್ನು ಗುರುತಿಸಿ, ಹೌದಾ, ಅವರಿಗೆ ಅದನ್ನು ಅಭ್ಯಾಸ ಮಾಡಿಸಿ, ಭಾಳಷ್ಟು ದಿನಗಳ ಶ್ರಮದಿಂದ ಅವರು ಇಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಜೊತೆಗೆ ನಿಂತ್ಕೊಳ್ಳೋಣ. ಅವರಿಗೆ ಚಪ್ಪಾಳೆ ಮೂಲಕ, ಒಳ್ಳೆಯ ಮಾತುಗಳ ಮೂಲಕ, ಹೌದಾ, ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೆ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ಪೋಷಕರಾಗಿ ಅವರ ಹಿತೈಷಿಗಳಾಗಿ ಇಲ್ಲಿಗೆ ನೆರೆದು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಹಿರಿಯರಿದ್ದೀವಿ. ಎಲ್ಲರೂ ಕೂಡ ಅವರವರ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಿದರೆ ಅವರು ಉತ್ತಮ ಪ್ರಜೆಯಾಗಿ ನಿಲ್ತಾರೆ. ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆಗೆ ನಮಗೆ ಆಹ್ವಾನ ನೀಡಿ ಇಲ್ಲಿ ಬಂದು ನಮಗೆ ಗೊತ್ತಿರುವಂತಹ ಮಾಹಿತಿ ಹಾಗೂ ಕಾರ್ಯಕ್ರಮದ ಬಗ್ಗೆ ಒಂದೆರಡು ನುಡಿಗಳಾಗಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಪ್ರಕಾಶ್ ಸರ್, ಹಾಗೆಯೇ ಈ ಸಂಸ್ಕೃತಿ ಪಬ್ಲಿಕ್ ಶಾಲೆಯ ಎಲ್ಲ ಶಿಕ್ಷಕರಿಂದ ಹಾಗೂ ಆಡಳಿತ ಮಂಡಳಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೆಯೇ ನಮ್ಮ ನಾಮತಿ ಪೊಲೀಸ್ ಠಾಣೆ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.